ಲಾರಿ ಡಿಕ್ಕಿಯಿಂದ ಜೆಎಸ್ಡಬ್ಲ್ಯೂ ಸೂಪರ್ವೈಸರ್ ಸಾವನ್ನಪ್ಪಿರುವಂತಹ ಘಟನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದಿದೆ. ಚಿತ್ರದುರ್ಗ ತಾಲೂಕಿನ ಭೀಮಸಂದ್ರದ ಬಳಿಯಲ್ಲಿರುವಂತಹ ಜೆಎಸ್ಡಬ್ಲ್ಯೂ ಗಣಿಯಲ್ಲಿ ಅಪಘಾತ ಸಂಭವಿಸಿದ್ದು ಸೂಪರ್ವೈಸರ್ ಚಂದ್ರಶೇಖರ್ ಸಾವನ್ನಪ್ಪಿದ್ದಾರೆ. ತಾಯಿಗೆ ಮಗುಗೆ ದಿಕ್ಕಿ ಯಾರಾದರೆ ನೋಡ್ರಿ, ಇವತ್ತು ಇದೇ ಜೆಎಸ್ಡಬ್ಲ್ಯೂ ಕಂಪ್ನಿಯಲ್ಲಿ ಒರಿಜಿನಲ್ ಡಿಎಲ್ ಇರೋಂಥ ಎಂಪ್ಲಾಯ್ಸ್ ಎಷ್ಟು ಜನ ಅದಾರೆ. ಡಿಎಲ್ ಇಲ್ಲ, ಎಲ್ಲ ಹಿಂದೆ ತಂದು ಹಾಕ್ಯಂದಾರಲ್ಲ, ಅವ್ರಿಗೆ ಮನುಷ್ಯದ ಭಾವನೆ ಇಲ್ಲ. ಅವ್ರೇನು ದಿನ ಮೈನ್ಸ್ ಎತ್ತಬೇಕು, ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ಬೇಕು. ಇಲ್ಲಿ ಯಾರ್ದಾರೆ ಪ್ರಾಣ ಹೋಗ್ಲಿ, ಯಾರೇ ಸಾಯಿಲಿ, ಇಲ್ಲಿ ಜೀವಗಳು ಬೆಲೆ ಇಲ್ದಂಗಾಗೈತೆ ಗಣಿಬಾಧಿತ ಪ್ರದೇಶದಾಗೆ. ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸ್ವಾಮಿ? ಇನ್ನು ಎಷ್ಟು ಜೀವಗಳು ಹೋಗ್ಬೇಕು? ಕಾಗ್ಲಿಗೆರೆಗೆ ಮೊನ್ನೇನು ಒಬ್ಬ ಮನು ಅನ್ನೋ ಹುಡುಗ ಸತ್ತೋದ ಲಾರಿ ಹರಿದು. ಇಲ್ಲಿ ನೋಡ್ರೆ ವೀಲ್ ಓಡ್ರು. ಈ ಜೀವಗಳಿಗೆ ಕೊನೆ ಎಂದು, ಬೆಲೆ ಎಂದು, ನ್ಯಾಯ ಎಂದು. ಯಾವ ಕಂಪನಿ ಏನು? ಇದು ಜೆಎಸ್ಡಬ್ಲ್ಯೂ ಬೊಮ್ಮನ್ ಮೈನ್ಸ್ ಅಂತ ಕಂಪನಿ. ಈ ಕಂಪನಿಯವರ ವೀಲ್ ಓಡ್ರು ಬಂದು ಈತ ಒಬ್ಬ ಸೂಪರ್ವೈಸರ್ ಅಲ್ಲಿ ಚಂದ್ರಶೇಖರ್ ಅಂತ. ಅಟ್ಲೀಸ್ಟ್ ಅವನಿಗೆ ಕಾಮನ್ ಸೆನ್ಸ್ ಇಲ್ವಾ? ಇದು ರೋಡಲ್ಲಿ ಹೋಗಿ ಆಕ್ಸಿಡೆಂಟ್ ಆಗಿ ಬೈಕ್ ಏನಾದ್ರೂ ಆಗೈತೆ ಅಂತ ಹೇಳ್ಬೋದು. ಇದು ಉದ್ದೇಶಪೂರ್ವಕವಾಗಿ ಅವರು ಮಾಡ್ತಕ್ಕಂಥ ಕೃತ್ಯಗಳು. ಮೈನ್ಸ್ನರು ಯಾವುದೇ ಕಾರಣಕ್ಕೂ ಅವ್ನು ಲೋಡ್ರ್ ಮಾಡಬೇಕಾದ್ರೆ ಸೂಪರ್ವೈಸರ್ ನಿಂತಾನೆ, ಅವ್ನಿಗೆ ಕೆಲಸ ಹೇಳಂತಾನು, ಅವನ ಮೇಲೆ ಹೊಡೆದು ಸಾಯಿಸಿದಾನೆ ಅಂದರೆ ಇದರಿಂದ ಏನೋ ಹಿನ್ನೆಲೆ ಇದೆ. ದಯಮಾಡಿ ಇದು ತನಿಖೆ ಆಗಬೇಕು. ಇದನ್ನು ಯಾವ ಕಾರಣಕ್ಕೂ ನಾವು ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಬಿಡಲ್ಲ. ನಾವು ಸಂಘಟನೆಯಲ್ಲೇ ಸೇರ್ಕೊಂಡು ತಗೊಂಡು ಅಲ್ಲಿಗೆ ಹೋಗಿ ಬಾಡಿ ಇಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ. ಯಾವ ಕಾರಣಕ್ಕೂ ಈ ಜೀವಕ್ಕೆ ನ್ಯಾಯ ಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದೀವಿ. ಬೀದರ್ಗ ರಮೇಶ್ ಅಂತ, ಕರ್ನಾಟಕ ರಾಜ್ಯ ಗಣಿಬಾಧಿತ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ. ಮೃತನ ಸಂಬಂಧಿಕರು ಹಾಗೆ ಉದ್ಯೋಗಿಗಳು ಆಕ್ರೋಶ ಹೊರಹಾಕಿದ್ದು ಜೆಎಸ್ಡಬ್ಲ್ಯೂ ಗಣಿಯಲ್ಲಿ ಸಿಬ್ಬಂದಿಗಳಿಗೆ ಸುರಕ್ಷತೆ ಇಲ್ಲ, ತನಿಖೆ ನಡೆಸಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಘಟನೆ ನಡೆದ ತಕ್ಷಣ ಸಂಬಂಧಿಕರಿಗೆ ತಿಳಿಸಿಲ್ಲ, ಆಸ್ಪತ್ರೆಗೆ ಶಿಫ್ಟ್ ಮಾಡಿದ ನಂತರ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದರು. ಚಿತ್ರದುರ್ಗ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮಧ್ಯಾಹ್ನ 1 ಗಂಟೆ ಡ್ಯೂಟಿ ಬಂದಿದೆ ಸರ್. ಅಲ್ಲಿ ಜಿಂದಾಲ್ ಕಂಪ್ನಿ ಒಳಗೆ ವರ್ಕರ್ ಜೆಎಸ್ಡಬ್ಲ್ಯೂ ಅಲ್ಲಿ ಸೂಪರ್ವೈಸರ್ ವರ್ಕ್ ಮಾಡ್ತಾ ಇದ್ರು. ಸೊ 3 ಗಂಟೆಗೇನೋ ಇದು ಆಕ್ಸಿಡೆಂಟ್ ಆಗಿತ್ತೆ. ಮಗನು ಅಲ್ಲೇ ವರ್ಕ್ ಮಾಡ್ತಿದ್ದಾನೆ ಸೂಪರ್ವೈಸರ್ ಆಗಿ. ಅಟ್ಲೀಸ್ಟ್ ಅವ್ನಿಗೊಂದು ಮಾಹಿತಿನ ಏನು ಕೊಟ್ಟಿಲ್ಲ ಏನಾಗುತ್ತೆ ಅಂತಲೂ. ಅಲ್ಲೇ ಸ್ಪಾಟ್ನಾಗ ಹೋಗಿರ್ಬೋದು, ಅಥವಾ ಅವರು ಏನೋ ಮಾಡ್ಕೊಂಡು ಇಲ್ಲಿಗೆ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಏನೋ ಸುಮ್ಮನೆ ಅಲ್ಲೇ ಎಷ್ಟು ದುಡ್ಡು ತುಂಬಿರೋ ಗೊತ್ತಿಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ. ಅಲ್ಲಿ ಯಾಕೆ ತೋರಿಸಿದ್ದಾರೆ ಅಂದರೆ ಅವ್ನಿಗೇನೋ ದುಡ್ಡು ತುಂಬಿ ಜೀವ ಬದುಕೈತೆ, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ ಅಂತ ಏನೋ ತಂದಾರ ಅದು ಸರ್. ಪ್ಲಾನ್ ಮಾಡ್ಕೊಂಡು ಒಂದು ಆಂಬುಲೆನ್ಸ್ ಇಲ್ಲ ಸರ್. 106 ಕೋಟಿ ದಿನಕ್ಕೆ ರೈಲ್ವೆ ಟ್ರ್ಯಾಕು 3ರಿಂದ 4ರಿಂದ 5 ರ್ಯಾಕ್ ಹೋಗ್ತಾವೆ ಒಂದು ದಿನಕ್ಕೆ. ನೈಟು ಸರ್ 24 hours ಹೊಡಿತಾರೆ ಸರ್ ಅಲ್ಲಿ ಜಿಂದಾಲ್ ಕಂಪ್ನಿ. ಆ ವರ್ಕರ್ಸ್ ಹೆಂಗೆ ವರ್ಕೋ ಪಾಪ ನಿದ್ದೆ ಕಟ್ಕೊಂಡು ಹೆಂಗೆ ಮಾಡ್ತಾರೋ. ಇಂಥವ್ರಿಗೆ ಜೀವ ಎಲ್ಲೇ ಸರ್, ಬೆಲೆ ಎಲ್ಲೈತೆ, ಏನು ಮಾಡಬೇಕು ಸರ್? ಅಲ್ಲೇ ಸ್ಪಾಟ್ನಾಗ ಹೋಗಿದ್ದು ಸರ್. ಅದು ಸುಮ್ಮನೆ ತಂದಿಲ್ಲಿ ನಾಟಕ ಮಾಡ್ತಿದ್ದಾರೆ. ಒಬ್ಬ ಕಂಪ್ನಿ ಎಂಪ್ಲಾಯನ್ಸ್ ಅದು ತಂದೇ ಇಲ್ಲ. ಇಷ್ಟಕೊಂಡು ನೋಡ್ರಿ, ಅವ್ರ ಜೊತೆಗೆ ಎಲ್ಲ ಬಂದು ಪಾಪ ಇಷ್ಟಕೊಂಡು ನಮಗೆ ಒಂದು ಸಪೋರ್ಟ್ ಕೊಡ್ತಿದ್ದಾರೆ ನಮ್ಗೆ ಇವತ್ತು. ಇವರೆಲ್ಲ ಅನುಮಾನ ಇದೆ ಸರ್, ಅವ್ರ ಕಂಪ್ನಿ ಮೇಲೆ ಅನುಮಾನ ಇದೆ ಸರ್. ಅವರು ದೊಡ್ಡ ಹೆಂಗೆ ಕಡ್ರು ಅಂದರೆ ಒಬ್ಬ ಮ್ಯಾನೇಜರ್ನೇ ಸುಮ್ಮನೆ ಗ್ಲಾಸ್ ಒರೆಸೋದು, ಬೇರೆ ಅವ್ರ ಪಾಪ ಕೆಳಗಡೆ ಡ್ಯೂಟಿ ಮಾಡೋ ಸಂಬಂಧಪಟ್ಟವ್ರು ಯಾರು ಬಂದಿಲ್ಲ. ಅವ್ರಿಗೆ ನೀವು ನಮಗೊಂದು ಇದನ್ನು ಮಾಡಿಕೊಡ್ಬೇಕು. ಅದು ನಾವು ತಗೊಂಡೋಗ್ತೀವಿ, ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಬಿಡಲ್ಲ ಇಲ್ಲಿ. ನಾವು ಅಲ್ಲಿ ತಗೊಂಡೋಗಿ ಅದು ಏನು ಸ್ಪಾಟಿಗೆ ಏನಾಗುತ್ತೆ, ಯಾವ ಜಾಗ ಮಗನೇ ವರ್ಕ್ ಮಾಡ್ತಿದ್ದಾನೆ ಸರ್. ಅಟ್ಲೀಸ್ಟ್ ಒಂದು ಮಗನಿಗೆ ತಿಳಿಸ್ಬೇಕಿತ್ತು. ಅಲ್ಲೇ ಡ್ಯೂಟಿ ಮಾಡ್ತಿದ್ದಾನೆ, ನಮಗೆ ಬೇಡ ಸರ್. ಮಗನೇ ಡ್ಯೂಟಿ ಮಾಡ್ತಿದ್ದಾನೆ. ಏನೋ ಒಂದು ಜೀವ ದುಡ್ಡು ಕೊಡಲಿ, ನಾವು ಉಳಿಸ್ಕೊಂತೀವಿ ಸರ್. ಎಲ್ಲಾರು ತಂದು ಏನಾರು ಆಗಿದ್ರೆ ಅಲ್ಲೇ ಏನೋ ಸ್ಪಾಟ್ನಾಗ ಹೋಗಿದೆ ಸರ್. ಸುಮ್ಮನೆ ತಂದಿಲ್ಲಿ ನಾಟಕ ಮಾಡ್ತಿದ್ದಾರೆ ಅಷ್ಟೇ. ಇವರು ನಮಗೆ ನ್ಯಾಯ ಬೇಕು ಸರ್. ನಮಗೆ ಶಿವಪ್ರಸಾದ್ ಅಂತೇಳಿ. ನಮಸ್ಕಾರ. ನಾವು ಜೆಎಸ್ಡಬ್ಲ್ಯೂ ಮೈನಿಂಗಲ್ಲಿ ವರ್ಕ್ ಮಾಡೋದು. ನಾವು ಟಿಪ್ಪರ್ ಡ್ರೈವರು. ನಮ್ಮ ದಿರೇಕಂದೋಳಿ, ನಮ್ಮ ಹೆಸರು ಮಾಲಿಂಗ ಸ್ವಾಮಿ ಅಂತೇಳಿ. ಇಲ್ಲಿ ಏನಾಯಿತು ಅಂತಂದರೆ ಮಧ್ಯಾಹ್ನ 3 ಗಂಟೆಗೆ ಏನೋ ವೀಲ್ ಲೋಡ್ರು ಪಿಟ್ಟಲ್ಲಿ ಟಚ್ ಆಗಿದೆ ಅಂತೆ. ಅಲ್ಲಿ ಎಲ್ಲ ಹಿಂದಿಯರು ಕೆಳಗಡೆ ಕೆಲಸ ಮಾಡೋದು, ಹಿಂದಿ ಆಪ್ರೇಟ್ರು. ಕೆಳಗಡೆ ಇದ್ದಿದ್ದು ಒಬ್ಬರೇ, ಕನ್ನಡದವ್ರೊಬ್ಬರೇ. ನಮ್ಮ ಲೋಕಲ್ ಫಸ್ಟ್ ಪ್ರಾವಿಷನ್ ಕೊಡಬೇಕು. ನಮ್ಮ ಮೈನಿಂಗಲ್ಲಿ 70% ಲೋಕಲ್ಲಿಗೆ ಇರಬೇಕು ಮ್ಯಾನ್ ಪವರು, 30% ಹೊರಗಡೆ ಇರಬೇಕು. ನಮ್ಮ ಮೈನಿಂಗಲ್ಲಿ ಅದು ಉಲ್ಟಾ ಆಗಿದೆ. 30% ಮಾತ್ರ ಲೋಕಲ್ಲಿಗಿದೆ, ಹೊರಗಡೆ 70% ಹೊರಗಡೆ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ನಮ್ಮ ಸೂಪರ್ವೈಸರ್ ಒಬ್ಬರೊಬ್ಬರನ್ನ ಕೆಳಗಡೆ ಪಿಟ್ಟಿಗೆ ಹಾಕಿದ್ದಾರೆ. ಅಲ್ಲಿ ಯಾರು ಇನ್ಚಾರ್ಜ್ ಇರ್ತಾರೋ ಅವ್ರು ಕೆಳಗಡೆ ಪಿಟ್ಟಿಗೆ ಹಾಕ್ತಾರೆ. ಮಾಮೂಲಿ ಯಾರು ಹೇಳ್ತಾರೋ ಅವ್ರು ಕೆಲಸಕ್ಕೆ ಹೋಗಿದ್ದಾರೆ. ಹೋದ್ಮೇಲೆ ಏನಾಗಿದೆ ಅಂತಂದರೆ ಅಲ್ಲಿ ಕೆಲಸ ಮಾಡೋಕ್ಕೆ 1 ಗಂಟೆ ಫಸ್ಟ್ ಡ್ಯೂಟಿ, ಸೆಕೆಂಡ್ ಶಿಫ್ಟ್ ಡ್ಯೂಟಿ ಇರೋದು. ಸೆಕೆಂಡ್ ಶಿಫ್ಟಲ್ಲಿ 1 ಗಂಟೆ ಡ್ಯೂಟಿ ಹೋಗಿ ಕೆಲಸ ಮಾಡ್ತಿದ್ದಾರೆ ಅವರು. ಮಾಡಬೇಕಾದ್ರೆ ಸೂಪರ್ವೈಸರ್ ಫಸ್ಟ್ ಆಫ್ ಆಲ್ ಅಲ್ಲಿ ಸೇಫ್ಟಿ ಇಲ್ಲ ಅನ್ನೋ ಕಾರಣ ಏನಂದರೆ ಸೂಪರ್ವೈಸರು ಮೈನಿಂಗ್ ಒಳಗಡೆ ಎಲ್ಲಿ ಬೇಕಲ್ಲಿ ಓಡೋಂಗಿಲ್ಲ. ಒಂದು ಕಂಟೈನರ್ ಒಳಗಡೆ ಕೂತ್ಕೋಬೇಕು. ಕಂಟೈನರ್ ಇಲ್ಲ ಮೈನಿಂಗ್ ಒಳಗಡೆ. ನಮ್ಮ ಮೈನಿಂಗ್ ಒಳಗಡೆ ಒಂದು ಲೊಕೇಶನಲ್ಲೂ ಒಂದು ಕಂಟೈನರ್ ಇಲ್ಲ ಸೂಪರ್ವೈಸರ್ ಕೂತ್ಕೊಳಕ್ಕೆ. ನಮಗೆ ಕೊಡ್ತಕ್ಕಂಥ ಲಾರಿಗಳಿಗೂ ಒಂದು ಹೆಡ್ಲೈಟ್ ಹತ್ತಲ್ಲ, ಒಂದು ಬ್ರೇಕ್ ಹಿಡಿಯಲ್ಲ, ಒಂದು ಹ್ಯಾಂಡ್ ಬ್ರೇಕ್ ಹಿಡಿಯಲ್ಲ. ಆ ರೀತಿ ನಮ್ಮ ಜೆಎಸ್ಡಬ್ಲ್ಯೂ ಮೈನಿಂಗಲ್ಲಿ ಸೇಫ್ಟಿನೇ ಇಲ್ಲ ಯಾವುದೇ ರೀತಿಗೆ. ಮಾತಿದ್ದರೆ ಸೇಫ್ಟಿ ಅಂದರೆ ಯಾವುದೇ ರೀತಿ ಸೇಫ್ಟಿ ಇಲ್ಲ. ಸೂಪರ್ವೈಸರ್ಗಳಿಗೆ ಫಸ್ಟು ಕುತ್ಕೊಳಕ್ಕೊಂದು ಕಂಟೈನರ್ ಬೇಕು, ಗಾಗಲ್ಸ್ ಬೇಕು, ಕನ್ನಡಕ ಬೇಕು, ಡಸ್ಟ್ ಹೋಗಬಾರ್ದು ಮನುಷ್ಯನಿಗೆ, ಮಾಸ್ಕ್ ಬೇಕು,
ಜಾಕೆಟ್ ಬೇಕು, ಹೆಲ್ಮೆಟ್ ಬೇಕು, ಶೂಸ್ ಬೇಕು. ಇವತ್ತು ಸರ್ ಬೆಳಗ್ಗೆ ಮಧ್ಯಾಹ್ನ 3 ಗಂಟೆಗೆ ಏನೋ ಮೈನಿಂಗ್ ಒಳಗೆ ಟಚ್ ಆಗಿದೆ ಅಂತ ಸರ್. ಅದು ಅಲ್ಲಿರ್ತಕ್ಕಂಥ ಯಾರು ಎಂಪ್ಲಾಯಿಗಳಿಗೂ, ನಮ್ಮ ಕನ್ನಡ ಲೋಕಲ್ ಎಂಪ್ಲಾಯಿಗಳಿಗೆ ಯಾರಿಗೂ ವಿಚಾರನೇ ಗೊತ್ತಿಲ್ಲ ಸರ್. ಅದು ಚಂದ್ರಶೇಖರ್ ಅಂತೇಳಿ ಸರ್, ನಮ್ಮ ಶಾಸಕರು, ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ಸುಪ್ರೀದರ್ ಅವರು, ನಮ್ಮ ಸ್ನೇಹಿತರು. ಅವ್ರು ಕೆಲಸ ಮಾಡ್ಬೇಕಾದ್ರೆ ಅವರಿಗೆ ಟಚ್ ಆಗಿದೆ ಅಂತ ಸರ್. ಅವ್ರು 3 ಗಂಟೆಗೆ ಲೋಡ್ರು ಟಚ್ ಆಗಿದೆ ಅಂತ ಇವ್ರು ಹೇಳ್ತಿದ್ದಾರೆ. ಟಚ್ ಆಗಿದೆ, ನಾವು ಆಸ್ಪತ್ರೆ ಕರ್ಕೊಂಬಂದು ಅಂತ ಹೇಳ್ತಿದ್ದಾರೆ. ನಮ್ಮ JSW ಮೈನಿಂಗ್ ಒಳಗೆ ಒಂದು ಆಂಬುಲೆನ್ಸ್ ಇಲ್ಲ ಸರ್, ಒಂದು ಫಸ್ಟ್ ಏಡ್ ಇಲ್ಲ. ಅವ್ರು ಕರ್ಕೊಂಬಂದು ಏನೋ ಚೆನ್ನಾಗಿದ್ದಿದ್ರೆ ಅವರು ಅಲ್ಲೇ ಫಸ್ಟ್ ಏಡ್ ಚೆಕ್ ಮಾಡಿಸ್ಬೋದಾಯ್ತಾನೆ. ಇಲ್ಲಿ ಕರ್ಕೊಂಬಂದಿಲ್ಲ, ಇಲ್ಲಿ ಆ ಆಸ್ಪತ್ರೆಗೆ ಹೋಗಿ ನೀವು ಆಸ್ಪತ್ರೆಗೆ ಹೋಗಿ ಅಂತಂದು ಈ ದೊಡ್ಡ ಆಸ್ಪತ್ರೆಗೆ ಈ ರೀತಿ ಮಾಡಿದ್ದಾರೆ ನೋಡಿ ಸರ್. ಈಗ ಅವ್ರ ಕುಟುಂಬಕ್ಕೆ ಭಾಳ ಅನ್ಯಾಯ ಆಗಿದೆ. ಮೈಸೂರು ಒಳಗಡೆ ಸರ್ ಅವ್ರು ಸುಪ್ರೀದರ್ ಅಲ್ವಾ, ಲೋಡ್ರು ಒಂದು ಸುಪ್ರೀದರ್ ಒಂದು ಜಾಗದಲ್ಲಿ ಇರಬೇಕು. ಇವರು ಕೂತ್ಕೊಳಕ್ಕೆ ಜಾಗ ಇಲ್ಲಲ್ಲ, ನೆರಳಿಲ್ಲ. ಇಂಥ ಬಿಸಿಲಲ್ಲಿ ಯಾರು ನಿಂತ್ಕೊಂತಾರೆ ಸರ್ ಸುಪ್ರೀದರ್ಗಳು? ಒಂದು ಜಾಗದಲ್ಲಿ ಇದ್ದಾರ. ಲೋಡ್ರು ಹಿಂದಿ ಆಪ್ರೇಟ್ರು ಅವನು DL ಆಯಿತು ಇಲ್ಲ ಯಾರಿಗೆ ಗೊತ್ತು, ಕರ್ಕೊಂಬಂದುಬಿಟ್ಟಿದ್ದಾರೆ. ಕರ್ಕೊಂಬಂದು ಅವನು ಏನೋ ಫ್ರಂಟ್ ಬಕೆಟಲ್ಲಿ ಟಚ್ ಮಾಡಿದ್ದಾನೆ ಅಂತಂದ್ರೆ ಅವ್ನು ಯಾವ ಲೆಕ್ಕಕ್ಕೆ ಆಪ್ರೇಟಿಂಗ್ ಮಾಡ್ರ ನೀವು ಯೋಚನೆ ಮಾಡಿ. ಈ ರೀತಿ ಆಪ್ರೇಟಿಂಗ್ ಮಾಡಿ ಒಂದು ಜೀವನ ತೆಗೆದಿದ್ದಾರೆ ನೋಡ್ರಿ. ಈಗ ನಮ್ಮ ಹೆಸರು ನಮ್ಮ JSW ಸುತ್ತಮುತ್ತ ಹಳ್ಳಿಯಲ್ಲಿ ನಮ್ಮದೊಂದು ಜೀವ ಎಷ್ಟು ಅವ್ರ ಕುಟುಂಬದಲ್ಲಿ ಯಾವ ತಂದೆ ಮೇಲೆ ಡಿಪೆಂಡ್ ಆಗಿರೋ ಕುಟುಂಬನೇ ಹಾಳಾಗಿ ಹೋಗಿದೆ ಸರ್. ಇವತ್ತು ನಮ್ಮ ಹೆಸರು ಮಹಾಲಿಂಗ ಸ್ವಾಮಿ ಅಂತ ಸರ್, ಹಿರೇಕಂದೋಡಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.